ಒಂದೆಡೆ ರಾಮ ಮಂದಿರದ ಉದ್ಘಾಟನೆಗಾಗಿ ಟೈಮ್ ನಿಗದಿಯಾಗಿದೆ. ಮತ್ತೊಂದೆಡೆ ಕರ ಸೇವಕರನ್ನ ಕಾಂಗ್ರೆಸ್ ಬಂಧನವನ್ನ ಮಾಡುವಂತಹ ಕೆಲಸ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ. ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ನಾನು ಇದನ್ನ ಸರ್ಕಾರಕ್ಕೆ ನೇರವಾಗಿ ಹೇಳ್ತೀನಿ. ಇವರ ನಾಯಕರು ಶ್ರೀರಾಮಚಂದ್ರ ಕಾಲ್ಪನಿಕ ಅಂತ ಹೇಳಿದ್ರು. ದೇವಸ್ಥಾನದಲ್ಲಿ ಮಹರ್ಷಿ ವಾಲ್ಮೀಕಿ ದೇವಸ್ಥಾನ ಬೇಕು ಅಂತ ಹೇಳ್ತಾರೆ. ರಾಮಚಂದ್ರ ಕಾಲ್ಪನಿಕ ಅಂದವರಿಗೆ ವಾಲ್ಮೀಕಿ ದೇವಸ್ಥಾನ ಕೇಳಲು ಹಕ್ಕೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಯೋಧ್ಯೆ ಏರ್ಪೋರ್ಟ್ಗೆ ವಾಲ್ಮೀಕಿ ಹೆಸರನ್ನ ಇಡಲಾಗಿದೆ. ಇದನ್ನ ಇತಿಹಾಸದಲ್ಲಿ ಯಾರೂ ಕೂಡ ನೋಡಿಲ್ಲ. ಖಂಡಿತವಾಗ್ಲೂ ಅಯೋಧ್ಯೆಯಲ್ಲಿ ರಾಮನ ದೇವಸ್ಥಾನವನ್ನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ. ಸರ್ಕಾರ ಜಾತಿಗಳ ನಡುವೆ ಸಂಘರ್ಷವನ್ನ ಉಂಟು ಮಾಡ್ತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ನಾನು ಈ ಸರ್ಕಾರಕ್ಕೆ ಕೇಳ್ತೀನಿ, ಶ್ರೀರಾಮಚಂದ್ರನ ಪ್ರಭುನೇ ಕಾಲ್ಪನಿಕ ಅಂದಂತ ಜನರಿವರು. ಬಹುಶಃ ಶ್ರೀರಾಮಚಂದ್ರನೇ ಕಾಲ್ಪನಿಕ ಅಂದಂತ ನಾಯಕರು ಒಂದು ಕಡೆ ಮಹರ್ಷಿ ವಾಲ್ಮೀಕಿ ಬಗ್ಗೆ ಇವತ್ತು ಹೇಳ್ತಾ ಇದ್ದಾರೆ. ಅಲ್ಲಿ ಶ್ರೀರಾಮಚಂದ್ರ ಪ್ರಭು ಅಯೋಧ್ಯೆಯಲ್ಲಿ ದೇವಸ್ಥಾನ ಆಗ್ತಾ ಇದೆ. ಆ ದೇವಸ್ಥಾನಕ್ಕೆ ಇವತ್ತು ಮಹರ್ಷಿ ವಾಲ್ಮೀಕಿ ದೇವಸ್ಥಾನ ಇರಬೇಕು ಅನ್ನೋಂಥದ್ದು ಅವರು ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ನಾಯಕರು ಕೇಳ್ತೀನಿ, ಶ್ರೀರಾಮಚಂದ್ರನೇ ಕಾಲ್ಪನಿಕ ಅಂದಂಥ ಟೈಮಲ್ಲಿ ಮಹರ್ಷಿ ವಾಲ್ಮೀಕಿ ಬಗ್ಗೆ ಇವತ್ತು ಮಾತಾಡೋಕ್ಕೆ ಏನು ನಿಮಗೆ ಹಕ್ಕಿದೆ ಅನ್ನೋಂಥ ಮಾತನ್ನು ಹೇಳಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಶ್ರೀರಾಮಚಂದ್ರ ಪ್ರಭುನ ಬಹುಶಃ ಮಹರ್ಷಿ ವಾಲ್ಮೀಕಿ ಇವತ್ತು ರಾಮಾಯಣವನ್ನು ಬರೀಲಿದ್ರೆ ಬಹುಶಃ ಶ್ರೀರಾಮಚಂದ್ರ ಪ್ರಭುನ ಮಹರ್ಷಿ ವಾಲ್ಮೀಕಿಯವರು ಗುರುತಿಸಲಿದ್ರಿಗಿನ ಆ ರಾಮಾಯಣವನ್ನು ಬರಲಿದ್ರೆ ಶ್ರೀರಾಮಚಂದ್ರ ಯಾರು ಅಂತೇಳಿ ಗೊತ್ತಿದ್ದಿಲ್ಲ. ಅಂತ ಕೆಲಸ ಮಹರ್ಷಿ ವಾಲ್ಮೀಕಿಯವರು ಮಾಡಿರೋ ಕಾರಣ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪ್ರಭು ದೇವಸ್ಥಾನ ಜೊತೆಲಿ ಮಹರ್ಷಿ ವಾಲ್ಮೀಕಿ ದೇವಸ್ಥಾನ ಕೂಡ ಮಾಡಿದಾರ. ಬಹುಶಃ ಶ್ರೀರಾಮಚಂದ್ರ ಕಾಲ್ಪನಿಕ ಅಂದಂಥ ಟೈಮಲ್ಲಿ ಮಹರ್ಷಿ ವಾಲ್ಮೀಕಿ ದೇವಸ್ಥಾನ ನಮ್ಮ ನರೇಂದ್ರ ಮೋದಿಜಿಯವರು ಬಿಜೆಪಿ ಸರ್ಕಾರ ಇವತ್ತು ಮಹರ್ಷಿ ವಾಲ್ಮೀಕಿ ದೇವಸ್ಥಾನವನ್ನು ಮಾಡಿದ ನಂತರ ಇವತ್ತು ಒಂದು ಕಡೆ ಹೇಳ್ತಾ ಇದ್ದಾರೆ, ಹೊರತು ಮಹರ್ಷಿ ವಾಲ್ಮೀಕಿಯವರು ದೇವಸ್ಥಾನ ಬೇಕಂದ್ರು ದೇವಸ್ಥಾನ ಐತೆ. ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಅಲ್ಲಿದ್ದಂಥ ಅಯೋಧ್ಯೆ ಏರ್ಪೋರ್ಟಕ್ಕೆ ಇವತ್ತು ಮಹರ್ಷಿ ವಾಲ್ಮೀಕಿಯವರು ಏರ್ಪೋರ್ಟ್ ಅಂತೇಳಿ ನಾಮಕರಣವನ್ನು ಕೂಡ ಮಾಡುವಂಥ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಇಡೀ ಜಗತ್ತಿನಲ್ಲಿದ್ದಂಥ ಎಲ್ಲ ಹಿಂದೂಗಳಾಗಿರ್ಬೋದು ಇವತ್ತು ದೇವಸ್ಥಾನ ಆಗ್ತಾ ಇದೆ. ಇವತ್ತು ಇತಿಹಾಸದಲ್ಲಿ ನಾವು ಯಾರು ನೋಡಿದ್ದಿಲ್ಲ, ಕಣ್ಣಾರ ಕಂಡಿದ್ದಿಲ್ಲ. ಆದರೆ ಈ ಇವತ್ತಿನ ಯುಗ ಪುರುಷರಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ದೇವಸ್ಥಾನವನ್ನು ಮಾಡ್ತಾ ಇದ್ದಾರೆ ಅಂದ್ರಿಗಿನ